ನಮಸ್ಕಾರ ಎಲ್ರಿಗೂ. ನಮ್ಮ ವೀಕ್ಷಕರೊಬ್ಬರು ಉದ್ಯೋಗದ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿದ್ರು. ಆದ್ದರಿಂದ ಉದ್ಯೋಗ ಪ್ರಾಪ್ತಿಗಾಗಿ ಒಂದು ಮಂತ್ರನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇದ್ರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ನಾನು ವಿವರಣೆ ಕೊಡ್ತೀನಿ. ಹಾಗೆ ಯಾರೆಲ್ಲ ಉದ್ಯೋಗನ ನೋಡ್ತಾ ಇದ್ದೀರಾ, ಅಂದರೆ ಕೆಲಸನ ಟ್ರೈ ಮಾಡ್ತಾ ಇದ್ದೀರಾ, ಇನ್ನೂ ಕೆಲಸ ಸಿಗ್ತಾ ಇಲ್ಲ, ಎಲ್ಲಾದರೂ ಅಡ್ಜಸ್ಟ್ ಆಗ್ತಾ ಇಲ್ಲ, ಒಂದೆರಡು ದಿನ ಮಾಡ್ತೀವಿ ಬಿಟ್ಬಿಡ್ತೀವಿ, ಮನೆ ಪರಿಸ್ಥಿತಿನೂ ಚೆನ್ನಾಗಿರಲ್ಲ, ಆಮೇಲೆ ಎಲ್ಲರಿಗೂ ಅಷ್ಟೇ ಉದ್ಯೋಗ ಅನ್ನೋದು ಬಹುಮುಖ್ಯವಾಗಿ ಬೇಕೇ ಬೇಕು. ಆದ್ದರಿಂದ ಎಷ್ಟೇ ಪ್ರಯತ್ನ ಪಟ್ಟರೂ ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋದೇನಾದರೂ ಇದ್ದರೆ ನಾನು ಹೇಳುವಂಥ ವಿಧಾನನ ಫಾಲೋ ಮಾಡಿ, ಖಂಡಿತವಾಗ್ಲೂ ನಿಮಗೆ ಉದ್ಯೋಗ ಅನ್ನೋದು ಪ್ರಾಪ್ತಿ ಆಗೇ ಆಗುತ್ತೆ. ಬನ್ನಿ, ಆಗಿದ್ದರೆ ಈ ಉದ್ಯೋಗದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನಿಮಗೆ ಕೊಡ್ತೀನಿ. ಉದ್ಯೋಗ ಪುರುಷ ಲಕ್ಷಣ ಅಂತ ಹೇಳ್ತಾಳೆ. ಯಾಕೆಂತೇಳಿದ್ರೆ ಪ್ರತಿಯೊಬ್ಬ ಪುರುಷರು ಕೆಲಸ ಮಾಡಲೇಬೇಕು ಅಂತ ಇತ್ತು ಮುಂಚೆ, ಆದರೆ ಹೀಗಾಗಿಲ್ಲ. ಪುರುಷರಾಗಲಿ ಅಥವಾ ಮಹಿಳೆಯರಾಗಲಿ ಯಾರಾದರೂ ಅಷ್ಟೇ ಕೆಲಸ ಮಾಡಲೇಬೇಕು. ಈಗಿನ ಜನ್ರೇಷನಲ್ಲಿ, ಆಮೇಲೆ ಈಗಿರೋಂಥ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರು ಮನೆ ಮಂದಿ ಎಲ್ಲ ದುಡಿದ್ರೂ ಬದುಕು ನಡೆಸೋದು ತುಂಬ ಕಷ್ಟ ಇರುತ್ತೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ಒಂದು ಉದ್ಯೋಗ ಅನ್ನೋದು ಇರಲೇಬೇಕು. ಈ ಕಾಲದಲ್ಲೆಲ್ಲ ಯಾರು ಕೂತ್ಕೊಂಡು ತಿನ್ನೋಕ್ಕಂತೂ ಸಾಧ್ಯ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಉದ್ಯೋಗ ಅವಕಾಶನ ಹುಡುಕ್ತಾ ಇರ್ತಾರೆ. ಆದರೆ ಏನಾಗುತ್ತೆ, ಕೆಲವೊಂದು ಕಡೆ ಹೋಗ್ತಾರೆ, ಅಲ್ಲಿ ಕೆಲಸ ಆಯಿತು ತಗೋತೀವಿ ಅಂತ ಹೇಳ್ತಾರೆ, ತಗೊಳ್ಳಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲಸ ಅನ್ನೋದು ಸಿಗ್ತಾ ಇರಲ್ಲ. ಅಂಥ ಸಂದರ್ಭದಲ್ಲಿ ನೀವು ನಾನು ಕೊಟ್ಟಿರೋಂಥ ಮಂತ್ರನ ನೀವು ಜಪ ಮಾಡ್ಕೊಳ್ಳಿ. ಮಂತ್ರದಿಂದ ಕೆಲಸ ಆಗುತ್ತಾ ಅಂದರೆ ಖಂಡಿತವಾಗ್ಲೂ ಕೆಲಸ ಆಗುತ್ತೆ ಮಂತ್ರದಿಂದ. ಅದಕ್ಕೆ ಭಕ್ತಿ ಅನ್ನೋದಿರಬೇಕು, ಮತ್ತು ನಂಬಿಕೆ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಇದರಲ್ಲಿ ನೀವು ನೋಡ್ಬೋದು, ನಾನು ಹನುಮಾನ್ ಮಂತ್ರನ ನಿಮಗೆ ಕೊಡ್ತಾ ಇದ್ದೀನಿ. ಹೆಣ್ಮಕ್ಳು ಇದನ್ನ ಹೇಳ್ಕೊಬೋದ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೇಳ್ಕೊಬೋದು, ಆದರೆ ಕೆಲವೊಂದು ವಿಧಿ ಇದೆ, ಅದನ್ನ ಅನುಸರಿಸ್ಬೇಕಾಗುತ್ತೆ. ಕೆಲಸ ಮಾಡದ ವ್ಯಕ್ತಿಗಳು ಕಸಕ್ಕೆ ಸಮ ಆಗಿರ್ತಾರೆ. ಅಂದರೆ ಮನೆಗಳಲ್ಲೂ ಆದರೂ ಅಷ್ಟೇ, ಹೊರಗಡೆ ಆದರೂ ಅಷ್ಟೇ, ಜನಗಳು ಸುಮ್ಮನೆ ಅಂತೂ ಇರೋಲ್ಲ. ಒಂದು ಏಜ್ ಗಂಟ ಅವರು ಓದು ಮುಗಿಯೋ ಗಂಟ ಸುಮ್ಮನಿರ್ತಾರೆ. ಆಮೇಲೆ ಅವರಿಗೆ ಒಂದು ಏಜ್ ಅಂತ ಕೆಲಸ ಮಾಡೋ ಏಜ್ ಬರುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಮನೇಲಿ ಕೂತ್ಕೊಂಡಾಗ ಕೂತ್ಕೊಂಡಿರೋರು ಗೊತ್ತಿರುತ್ತೆ ಯಾರೆಲ್ಲ ಅಂಥವ್ರು ಈ ವಿಡಿಯೋ ನೋಡ್ತಿದ್ದೀರಾ. ಖಂಡಿತವಾಗ್ಲೂ ಇದೊಂದು ಮಂತ್ರನ ನೀವು ಹೇಳ್ಕೊಂಡು ಟ್ರೈ ಮಾಡಿ, ನಿಮಗೆ ಕೆಲಸ ಸಿಗುತ್ತೆ. ದಂಡಪಿಂಡ ಆಗಿದೆಯಾ, ಕೆಲಸಕ್ಕೆ ಬಾರದಿರೋರು, ಅಥವಾ ಊಟಕ್ಕೆ ಪುಕ್ಸಟ್ಟೆ ಊಟ ಮಾಡ್ತಾ ಇದೆಯಾ ಅಂತ ಮನೇಲಿ ಹಂಗಿಸ್ಬೋದು. ಅಥವಾ ದುಡ್ಡೇನು ಖರ್ಚಿಗೆ ಏನಾದರೂ ದುಡ್ಡು ಕೇಳಿದ್ರೆ ನೀನೇನು ತಂದು ದುಡ್ಡು ಕೊಟ್ಟಿದ್ಯಾ, ಇಷ್ಟು ವಯಸ್ಸಾದರೂ ನಾವೇ ನಿಮಗೆ ಕೊಡಬೇಕು, ಈ ಥರ ಎಲ್ಲ ಹೇಳ್ತಾರೆ. ಪಾಪ ಅದು ತಪ್ಪಲ್ಲ, ಅವ್ರು ಹೇಳೋದು ತಪ್ಪಲ್ಲ. ಆದರೆ ನಿಮ್ಮ ಮನ್ಸಿಗೆ ನೋವಾಗುತ್ತೆ ಅಂತ ಗೊತ್ತಿರುತ್ತೆ. ಅವ್ರಿಗೆ ಗೊತ್ತಿರುತ್ತೋ ಗೊತ್ತಿಲ್ವ, ನನಗೆ ಅರ್ಥ ಆಗಿದೆ. ನಿಮ್ಮ ಮನ್ಸಿಗೆ ನೋವು ಇರುತ್ತೆ. ಏನು ಈ ಥರ ಎಲ್ಲ ಹೇಳ್ತಾರೆ, ಒಂದು 50 ರೂಪಾಯಿ ಕೇಳಿದ್ರೆ, 100 ರೂಪಾಯಿ ಕೇಳಿದ್ರೆ, ಅಥವಾ ನಿಮ್ಮ ಇದರಲ್ಲಿ ಎಷ್ಟು ಕೇಳ್ತೀರೋ ಅಷ್ಟು ಅಂತ ಅಂದ್ಕೊಳ್ಳಿ. ಈ ಥರ ಎಲ್ಲ ಕೇಳಿದ್ರೆ ಹಿಂಗೆಲ್ಲ ಹೇಳ್ತಾರಲ್ಲ ಅನ್ನೋದು ನಿಮಗೆ ಬೇಜಾರಿರುತ್ತೆ. ನೀವು ಅದೇ ಜಾಗದಲ್ಲಿ ಕೂತು ಯೋಚನೆ ಮಾಡಿ, ನಿಮಗೆ ಒಂದು ಕೆಲಸ ಮಾಡೋ ಏಜ್ ಬಂದಮೇಲೆ ಅವ್ರ ಹತ್ರ ಕೇಳೋದು ಎಷ್ಟು ಸರಿ. ನಿಮ್ಮನ್ನ ಚಿಕ್ಕದ್ರಿಂದನೂ ಓದಿಸಿರ್ತಾರೆ, ಪ್ರತಿಯೊಂದಕ್ಕೂ ಹಣ ಖರ್ಚು ಮಾಡಿರ್ತಾರೆ. ಅದು ಈಗದು ಪ್ರಪಂಚದಲ್ಲಿ ಒಂದು ಕೊತ್ತಂಬರಿ ಸೊಪ್ಪು ಅಥವಾ ಕರಿಬೇವನ್ನೇ ಸುಮ್ಮನೆ ಸಿಗಲ್ಲ. ಅಂಥ ಸಂದರ್ಭದಲ್ಲಿ ನೀವು ಆಧಾರವಾಗಿ ಮನೆಗೆ ನಿಂತ್ಕೋಬೇಕಾಗುತ್ತೆ. ಅದು ಹೆಣ್ಮಕ್ಳಾದರೂ ಸರಿ, ಗಂಡು ಮಕ್ಕಳಾದರೂ ಸರಿ. ಇನ್ನು ಕೆಲವರು ಏನು ಮಾಡ್ತಾರೆ, ಓದು ಮುಗಿಯೋ ಗಂಟ ಓದ್ತಾರೆ, ನೆಕ್ಸ್ಟು ಕೆಲಸ ಎಲ್ಲ ಸಿಗುತ್ತೆ, ಆಮೇಲೆ ಅವ್ರ ಜೀವನ ಅವ್ರು ನೋಡ್ಕೋತಾರೆ. ಆಗ ಇಷ್ಟು ವರ್ಷ ಸಾಕಿದವ್ರು ಏನಾಗಬೇಕು? ಅದೆಲ್ಲ ಯೋಚನೆ ಮಾಡಬೇಕು. ಇಲ್ಲಿ ಯಾರ್ದು ತಪ್ಪಿಲ್ಲ, ಇಲ್ಲ ಮನೆಯವ್ರದ್ದು ತಪ್ಪಿಲ್ಲ. ಅವ್ರು ಏನು ಅಂದ್ಕೊಂಡಿರ್ತಾರೆ, ಇವ್ರು ದೊಡ್ಡವರಾದರೆ ನಮಗೆ ಒಂದು ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಇಲ್ಲಿ ನೀವೇನು ಮಾಡ್ತೀರಾ, ನನ್ನ ಜೀವನ ನಾನು ನೋಡ್ಕೋತೀನಿ ಇನ್ನೇನು ಅಂತ ನೀವು ಅನ್ಕೋತೀರ. ಆದರೆ ಒಬ್ಬರಿಗೆ ಒಬ್ರು ಆಗಬೇಕು. ಈಗ ಅವರು ನಿಮ್ಮನ್ನ ಬೆಳೆಸೋ ಗಂಟ ಬೆಳೆಸಿದ್ರು, ಸಾಕೋ ಗಂಟ ಸಾಕೋರು, ಓದಿಸಿದ್ರು. ಈಗ ನಿಮಗೆ ಏಜ್ ಬಂದಿದೆ, ಅವ್ರಿಗೆ ವಯಸ್ಸಾಯಿತು, ನಿಮಗೆ ಏಜ್ ಬಂದಿದೆ. ಅಂಥ ಟೈಮಲ್ಲಿ ನೀವೇ ಜವಾಬ್ದಾರಿ ತಗೋಬೇಕು. ಅದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಜವಾಬ್ದಾರಿ ತಗೋಬೇಕು. ಇಲ್ಲಿ ಜವಾಬ್ದಾರಿ ಕಲ್ತ್ರೆ ನೀವು ಜೀವನದಲ್ಲೂ ಕೂಡ ಮುಂದುವರಿಯೋಕ್ಕಾಗೋದು. ಆದ್ದರಿಂದ ಪ್ರತಿಯೊಬ್ಬರು ಕೆಲಸ ಅನ್ನೋದು ಮಾಡಬೇಕು. ಸುಮ್ಮನೆ ಕೂತ್ಕೊಂಡು ಅವ್ರ ಹತ್ರ ದಬ್ಬಾಳಿಕೆ ಮಾಡಿಕೊಂಡು ಮನೇಲಿ ನಿಮ್ಮ ಅಮ್ಮವ್ರ ಹತ್ರ ಆಗಲಿ ಅಥವಾ ತಂದೆದಿರು ಯಾರು ಹಿರಿಯರು ಇರ್ತಾರೆ ಅವ್ರ ಹತ್ರ ದುಡ್ಡೆಲ್ಲ ಈಸ್ಕೊಳ್ಳೋದು, ಆ ಥರ ಎಲ್ಲ ಮಾಡಬಾರ್ದು. ದೇವರು ನಿಮಗೆ ಕೈಕಾಲೆಲ್ಲ ಚೆನ್ನಾಗೇ ಕೊಟ್ಟಿದ್ದಾನೆ. ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ,
ಅಂಗವಿಕಲರನ್ನ ನಾನು ಅದು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಏಕೆಂತೇಳಿದ್ರೆ ಅವರು ಯಾವ ರೀತಿ ದುಡಿತಾ ಇದ್ದಾರೆ ಅಂತೇಳಿದ್ರೆ, ನಮ್ಮ ಮನೆ ಹತ್ರ ಒಂದು ಅವ್ರದ್ದೊಂದು ಸಂಸ್ಥೆ ಇದೆ. ಅಲ್ಲಿ ಪಾಪ ಬರ್ತಾರೆ, ಬಂದು ಅವ್ರದ್ದೇನು ಕೆಲಸ ಇದೆ ಆ ಕೆಲಸ ಮುಗಿಸ್ಕೊಂಡು ತಿಂಗಳಲ್ಲಿ ಅವರು ಇಷ್ಟು ಅಂತ ಸಂಬಳ ತಗೊಂಡು ಅವ್ರ ಕಾಲ ಮೇಲೆ ಅವ್ರು ನಿಂತು ಒಂದು ಸಂಪಾದನೆಯನ್ನು ಮಾಡ್ತಾಯಿದ್ದಾರೆ. ಎಲ್ಲ ಚೆನ್ನಾಗಿರೋರು ಏನು ಮಾಡ್ತಾರೆ, ಮನೇಲಿ ಕೂತಿರ್ತಾರೆ. ಇದು ತುಂಬ ತಪ್ಪು. ಇದೊಂದು ಅಧರ್ಮ ಅಂತಲೇ ಹೇಳ್ಬೋದು. ಇದೊಂದು ನಿಮ್ಮದು ಪಾಪ ಕರ್ಮ. ಯಾರೆಲ್ಲ ಚೆನ್ನಾಗಿದ್ದು ಕೆಲಸಕ್ಕೆ ಹೋಗೋದಿಲ್ಲ, ಆಮೇಲೆ ಬೇರೆ ಹ್ಯಾಬಿಟ್ಸ್ಗಳನ್ನೆಲ್ಲ ಇಟ್ಕೊಂಡಿರ್ತೀರ, ಅದೆಲ್ಲನೂ ತಪ್ಪು ಅಂದರೆ ತಪ್ಪು. ಅದಕ್ಕೆ ಇನ್ನೊಂದು ಮಾತೇ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಒಂದು ಒಳ್ಳೆ ಮಾರ್ಗದಲ್ಲಿ ಕೆಲಸ ಮಾಡಿ. ಕೆಲಸ ಮಾಡ್ತೀವಿ ಅಂತೇಳಿ ಏನೇನೋ ಕೆಲಸ ಮಾಡೋದಲ್ಲ, ಒಂದು ಒಳ್ಳೆ ಮಾರ್ಗದಲ್ಲಿ ಕೆಲಸ ಮಾಡಿ ದುಡ್ದು ಸಂಪಾದನೆ ಮಾಡಿ ನಿಮ್ಮ ಮನೆಯವ್ರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ. ಅದೇ ರೀತಿ ಎಲ್ಲರಿಗೂ ಇರೋದು ಇದೊಂದು ಜೀವನ. ಈ ಜೀವನನ ನೀವು ತುಂಬ ಚೆನ್ನಾಗಿ ಕಳೀರಿ. ಮುಂದೆ ಯಾರು ಏನಾಗಿ ಹುಡ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಅದಕ್ಕೆ ಹೇಳೋದು, ದಾನ ಧರ್ಮದಿಂದನೇ ಒಂದು ಒಳ್ಳೆ ಸತ್ಕರ್ಮದಿಂದ ಬಾಳಿ ಬದುಕಿ ಅಂತ ನೋಡಿ. ಇದೊಂದು ಉದ್ಯೋಗ ಪ್ರಾಪ್ತಿಗಾಗಿ ಇರುವಂಥ ಹನುಮಾನ್ ಮಂತ್ರ. ಈ ಮಂತ್ರನ ನೀವು ಶುಕ್ಲ ಪಕ್ಷ ಮಂಗಳವಾರ ದಿನಗಳಲ್ಲಿ ಜಪ ಮಾಡೋಕ್ಕೆ ಶುರು ಮಾಡಬೇಕು. ಪ್ರಾತಃ ಕಾಲ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಈ ಮಂತ್ರನ 48 ದಿನಗಳ ಕಾಲ ಅಥವಾ 21 ದಿನಗಳ ಕಾಲ ಸಂಕಲ್ಪ ತಗೊಂಡು ಈ ಮಂತ್ರ ಜಪ ಮಾಡಬೇಕು. ನೀವು 48 ದಿನಗಳ ಕಾಲನೇ ಮಾಡಿ ಅಂತ ಹೇಳ್ತೀನಿ. ಏಕೆಂದರೆ ಹತ್ತತ್ರ 1.5 ತಿಂಗಳು ಬರುತ್ತೆ. ಅದು ಒಂದು ಮಂಡಲ ಆಗಿರೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಈ ಮಂತ್ರ ಕೆಲಸ ಮಾಡುತ್ತೆ. ನಿಮಗೆ ನೀವೇನು ಅಂದ್ಕೊಂಡಿರ್ತೀರ ಅಂಥ ಕೆಲಸಗಳು ಸಿಗುತ್ತೆ. ಈ ಮಂತ್ರ ಹೀಗಿದೆ: ಓಂ ಹನುಮಾನ್ ಸರ್ವಧರ್ಮ ಸರ್ವಪೀಡ ವಿನಾಶಿನೇ ಉದ್ಯೋಗ ಪ್ರಾಪ್ತಿ ಸಿದ್ಧಾರ್ಥಂ ಶಿವರೂಪಾಯ ನಮೋಸ್ತುತೆ. ಇದನ್ನ ಸ್ವಲ್ಪ ರಾಗವಾಗಿ ಕೂಡ ನೀವು ಹೇಳ್ಕೊಬೋದು. ಸ್ವಲ್ಪ ನಿಧಾನವಾಗಿ ಹೇಳಿ. ನಾನು ಸ್ವಲ್ಪ ಫಾಸ್ಟಾಗಿ ಹೇಳಿದೆ, ನೀವು ಒಂಚೂರು ನಿಧಾನಕ್ಕೆ ಹೇಳ್ಕೋಬೇಕು. ಇನ್ನು ಹೆಣ್ಮಕ್ಳೆಲ್ಲ ಏನು ಮಾಡಬೇಕು ಅಂತೇಳಿದ್ರೆ, ಈ ಮಂತ್ರನ ಹೇಳ್ಕೊಬೋದು, ತೊಂದರೆ ಇಲ್ಲ. ಆದರೆ ಶ್ರೀರಾಮ ಸೀತಾನ ನೆನೆಸ್ಕೊಂಡು ಹೇಳಬೇಕು. ಯಾಕೆಂತೇಳಿದ್ರೆ ಅವರು ಸಂಸಾರಸ್ಥರಾಗಿರ್ತಾರೆ, ರಾಮ ಸೀತಾ. ಅವರ ಬಂಟ ಹನುಮನಾಗಿರ್ತಾರೆ. ಆದ್ದರಿಂದ ಫಸ್ಟು ಅವರ ಪ್ರಾರ್ಥನೆ ಮಾಡಿ ನಂತರ ಈ ಮಂತ್ರನ ನೀವು ಹೆಣ್ಮಕ್ಳು ಹೇಳ್ಕೊಬೋದು. ಹೆಣ್ಮಕ್ಳು ಮಾತ್ರ ರಾಮ ಸೀತನ ಜಪ ಮಾಡ್ಕೋಬೇಕಾ ಅಥವಾ ನೆನೆಸ್ಕೋಬೇಕಾ ಅಂತೇಳಿದ್ರೆ ಖಂಡಿತವಾಗ್ಲಿಲ್ಲ. ಗಂಡ್ಮಕ್ಳು ಕೂಡ ಫಸ್ಟು ರಾಮ ಸೀತೆಗೆ ನಮಸ್ಕಾರ ಮಾಡಿ ಶ್ರೀ ರಾಮ ಸೀತಾ ನಾಮ ಜಪ ಮಾಡಿಕೊಂಡು ನಂತರ ನೀವು ಹನುಮಾನ್ ಮಂತ್ರನ ನೀವು ಹೇಳ್ಕೊಬೋದು. ಈ ಥರ ನೀವು 48 ದಿನಗಳ ಕಾಲ ಹೇಳ್ಕೋಬೇಕು. ದೇವಸ್ಥಾನಗಳಲ್ಲಿ ಹೋಗಿ ಮಾಡ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತುಂಬ ಒಳ್ಳೆಯದು. ಅಥವಾ ನಿಮ್ಮ ಮನೆಗಳಲ್ಲೇ ಮಾಡ್ತೀವಿ ಅಂತ ಹೇಳಿದ್ರೆ ಯಾರೂ ತುಳಿಯದಿರೋಂಥ ಜಾಗ ಇರಬೇಕು. ಹಾಗೆ ಬ್ರಹ್ಮಚರ್ಯನ ಪಾಲಿಸಬೇಕಾಗುತ್ತೆ. ನಂತರ ಇದು ಆಂಜನೇಯ ಒಂದು ಮಂತ್ರ ಆಗಿರೋದ್ರಿಂದ ಆಂಜನೇಯನಿಗೆ ಮಂಗಳವಾರ ನೀವು ಸಿಂಧೂರ ಕೇಸರಿ ಬರುತ್ತಲ್ಲ, ಅದನ್ನ ತಗೋಗಿ ಕೊಡಬೇಕಾಗುತ್ತೆ. ನಂತರ ವೀಳ್ಯದೆಲೆ ಕೂಡ ಕೊಡಬೇಕು. ವೀಳ್ಯದೆಲೆ ಕೊಡೋಂಥ ಸಂದರ್ಭದಲ್ಲಿ ಅದರಲ್ಲಿ ಶ್ರೀರಾಮ್ ಅಂತ ಬರ್ಕೊಂಡೋಗಿ, ಒಂದೆಲೆಗೆ ಒಂದೇ ಶ್ರೀರಾಮ್ ಬರೀರಿ. ನೀವು ಎಷ್ಟು ವೀಳ್ಯದೆಲೆ ಕೊಡ್ಬೋದು ಅಂತೇಳಿದ್ರೆ ಅದು 6 ಥರ ಮಾಡಿ ಕೂಡ ಹಾಕ್ತಾರೆ. ನಿಮಗೆ ಅನುಕೂಲ ಆದರೆ 6 ಥರ ಮಾಡಿನೇ ಕೊಡಿ. ಅದರಲ್ಲಿ ನೀವು ಶ್ರೀರಾಮ್ ಅಂತ ಬರೆಯೋದು ಮರಿಬೇಡಿ. ಇನ್ನು ಅಂಗಡಿಲೆಲ್ಲ ಏನಾರು ತಗೋತೀನಿ ಅಂತೇಳಿದ್ರೆ ಅದನ್ನ ತಗೊಂಡು ನೀವು ರಾಮಸೀತಾ ನಾಮ ಜಪ ಮಾಡಿ ನಂತರ ಹನುಮನ್ಗೆ ಹಾಕ್ಬೋದು. ಈ ಮಂತ್ರನ ನೀವು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಹೇಳಬೇಕು. ದಕ್ಷಿಣಕ್ಕೆ ಮುಖ ಮಾಡಿ ಹೇಳಿದ್ರೆ ಇದು ಸಿದ್ಧಿ ಆಗಲ್ಲ, ಅಥವಾ ಪಶ್ಚಿಮಕ್ಕೆ ಮುಖ ಮಾಡಿ ಕೂತ್ಕೊಂಡು ಹೇಳಿದ್ರು ಸಿದ್ಧಿ ಆಗಲ್ಲ. ನಂತರ ಪೂರ್ವಕ್ಕೆ ಮುಖ ಮಾಡಿ ಕೂರೋಕ್ಕೆ ಅನುಕೂಲ ಇರೋರು ಕೂತ್ಕೋಬೋದು, ತೊಂದರೆ ಇಲ್ಲ. ಬರೀ ನೆಲದಲ್ಲಿ ಕೂರಬೇಡಿ, ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಳ್ಳಿ. ಮಣೆ ಹಾಕ್ಕೊಂಡಾಗ ಹುಷಾರಾಗಿರಿ, ನಿಮ್ಮ ಕಾಲು ಯಾವುದೇ ಕಾರಣಕ್ಕೂ ನೆಲ ತಾಗಬಾರ್ದು. ರುದ್ರಾಕ್ಷಿ ಇರೋರು ರುದ್ರಾಕ್ಷಿಯನ್ನು ತಗೊಂಡು ಜಪ ಮಾಡ್ಬೋದು. ಅಥವಾ ಇಲ್ಲ ಅಂತ ಹೇಳೋರು ರುದ್ರಾಕ್ಷಿನ ತಂದು ಅದನ್ನ ಶುದ್ಧೀಕರಣ ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಕೊಟ್ಟು ನಂತರ ಏನು ಮಂತ್ರನ ನೀವು ಜಪ ಮಾಡ್ಬೋದು. ಇಲ್ಲದ್ರೆ ನಿಮ್ಮ ಕೈ ಬೆರಳಿನಲ್ಲಿರುವಂತಹ ಗೆರೆಗಳ ಮೂಲಕ, ರೇಖೆಗಳಿರುತ್ತಲ್ಲ, ಅದರ ಮೂಲಕ ಕೂಡ ನೀವು ಜಪ ಮಾಡ್ಬೋದು. ನಿಮ್ಮಿಷ್ಟ, ನಿಮಗೇನು ಅನುಕೂಲ ಅದು ಮಾಡ್ಕೊಳ್ಳಿ. ಇಂಥದ್ದೇ ಮಾಡಬೇಕು ಅಂತೇನಿಲ್ಲ. ರುದ್ರಾಕ್ಷಿ ಇರೋಂಥವ್ರು ರುದ್ರಾಕ್ಷಿಲೇ ಮಾಡ್ಕೊಳ್ಳಿ. ಇದು ಉದ್ಯೋಗ ಪ್ರಾಪ್ತಿಗಾಗಿರೋಂಥ ಮಂತ್ರ ಆಗಿರುತ್ತೆ. ಇನ್ನು 48 ದಿನ ಆದಮೇಲೆ
ಹೋಗಿ ಆಂಜನೇಯನಿಗೆ ಮತ್ತು ರಾಮ ಸೀತೆಗೆ ಸೇರಿಸಿ ಒಂದು ತುಂಬಿದ ಪೂಜೆ ಕೊಡಿ. ಇದರಿಂದ ನಿಮಗೆ ಖಂಡಿತವಾಗ್ಲೂ ಯಾವುದಾದ್ರೂ ಒಂದು ಒಳ್ಳೆ ಕೆಲಸನೇ ಸಿಗುತ್ತೆ. ಕೆಲಸ ಸಿಕ್ಕಿದಾಗ ಅದ ಅಂತ ಹೇಳಬೇಡಿ. ಯಾಕೆಂತ ಹೇಳಿದ್ರೆ ಮೊದಲನೇ ಮೆಟ್ಲು ಹತ್ತಿದ್ರೇ ನಾವು ತುದಿ ಮೆಟ್ಲು ಹತ್ತಕ್ಕಾಗೋದು. ನೀವು ಇಲ್ಲಿಂದನೇ ಪ್ರಯತ್ನ ಪಟ್ಟರೆ ಮುಂದೆ ಒಂದು ದೊಡ್ಡ ಪೋಸ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಅಯ್ಯೋ ಈ ಕೆಲಸನ ಆ ಕೆಲಸನ ಅಂತ ದಯವಿಟ್ಟು ಅತೃಪ್ತರಾಗಬೇಡಿ. ಚಿಕ್ಕದ್ರಿಂದ ಪ್ರಯತ್ನ ಪಡಿ, ಅದು ದೊಡ್ಡದು ಹೆಮ್ಮರವಾಗಿ ಬೆಳೆಯುತ್ತೆ. ಇದಿಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ಅನುಕೂಲ ಆಗಿರುತ್ತೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಅನುಕೂಲ ಆಗಿದ್ದರೆ ನೀವು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯದೊಂದಿಗೆ ಸಿಗೋಣ. ಅಂದರೆ ಇದು ಉದ್ಯೋಗಕ್ಕೆ ಪ್ರಾಪ್ತಿಗಾಗಿ ಒಂದು ಯಂತ್ರ ಹಾಕಿ ಅಂತ ಹೇಳಿದರು ಅಥವಾ ಮಂತ್ರ ಹಾಕಿ ಅಂತ ಹೇಳಿದರು, ನನಗೆ ಅರ್ಥ ಆಗಲಿಲ್ಲ. ಅದು ಅಭಿವೃದ್ಧಿ ಆಗಲಿಕ್ಕೂ ಒಂದು ಯಂತ್ರ ಕೂಡ ಬರುತ್ತೆ, ಅದನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹಾಕ್ತೀನಿ. ಇದು ಉದ್ಯೋಗ ಪ್ರಾಪ್ತಿಗಾಗಿರುತ್ತೆ. ಇದರಿಂದ ಎಷ್ಟು ಜನಕ್ಕೆ ಈ ಉದ್ಯೋಗ ಪ್ರಾಪ್ತಿ ಮಂತ್ರ ಅವಶ್ಯಕತೆ ಇದೆಯೋ ಅವರಿಗೆಲ್ಲ ಅನುಕೂಲ ಆಗಲಿ ಅಂತ ಹಾಕಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.